ಓಂ ಉತ್ಕ್ರಾಂತಿ ಗತ್ಯಾಗತೀನಾಂ ಎರಡನೇ ಅಧ್ಯಾಯದ 3ನೇ ಪಾದದ 20, 21 ಈ ಎಲ್ಲ ಸೂತ್ರಗಳಲ್ಲಿ 22ನೇ ಸೂತ್ರ ನಾಣು ಅತಚ್ಯುತೆ ಹೇತಿಥಿಯನ್ನ ಇತರಾಧಿಕಾರಾತ್ ಮತ್ತು 23ನೇ ಸೂತ್ರ ಸ್ವಶಬ್ದೋನ್ಮಾನಾಭ್ಯಾಂಶ ಅಂತ ಸೂತ್ರ. ಇವೆಲ್ಲ ಸೂತ್ರಗಳನ್ನು ಒಳಗೊಂಡಂಥ ಉತ್ತರಾಧಿಕರಣ ಅಂತ, ಉತ್ಕ್ರಾಂತಿ ಅಧಿಕರಣ ಅಂತ ಅದನ್ನು ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ ಅಣುಭಾಷ್ಯದ ವ್ಯಾಖ್ಯಾನದಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ವಶಗಹ ಅಂತ ಏನು ಶಬ್ದ ಪ್ರಯೋಗ ಮಾಡಿದಾರಲ್ಲ, ಆ ವಶಗಹ ಅನ್ನುವ ಶಬ್ದ ಪ್ರಯೋಗದ ಔಚಿತ್ಯವನ್ನು ಚರ್ಚಿಸಿದ್ದಾರೆ. ಇವನು ಜೀವ ಅಣು ಆಗಿದ್ದಾನೆ, ಯಾಕೆಂದ್ರೆ ಅವನು ಗಮನಾದಿಗಳು ಉಳ್ಳವನಾದ್ರಿಂದ ಅಂತ ಇಷ್ಟೇ ಹೇಳ್ಬೋದಿತ್ತು. ಅಷ್ಟನ್ನು ಹೇಳಿದೇನೆ ಪರಮಾತ್ಮನ ಅಧೀನವಾಗಿ ಗಮನಾಗಮನ ಉಳ್ಳವನಾಗಿದ್ದಾನೆ ಅಂತ ಹೇಳಿದ್ದಾರೆ ಅವರು. ಈ ಥರ ಅಧೀನನಾಗಿ ಗಮನಾಗಮನಗಳುಳ್ಳವನು ಅಂತ ಅವ್ರು ಹೇಳುವುದ್ರ ತಾತ್ಪರ್ಯ ಏನು ಅಂತ ನಮಗೆ ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಉತ್ತರ ಆ ಸ್ವಾತ್ಮನ ಉತ್ತರಯೋಹ ಅಂತ ಏನು ಸೂತ್ರ ಇದೆಯಲ್ಲ, ಆ ಸೂತ್ರದಲ್ಲಿ ಆ ಜೀವನ ಗಮನಾಗಮನಗಳು ಎಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಸೂತ್ರಕಾರರು ಏನು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅಣುಭಾಷ್ಯದಲ್ಲಿ ಎರಡು ಕಡೆನೂ ಕೂಡ ಆ ಅರ್ಥವನ್ನು ಸಂಗ್ರಹ ಮಾಡುವುದು ಆಚಾರ್ಯರ ಉದ್ದೇಶ. ಅದಕ್ಕಾಗಿ ತದ್ವಶಗಃ ಪರಮಾತ್ಮನ ಅಧೀನನಾಗಿದ್ದು ಈತ ಗಮನಾಗಮನಾದಿ ಕ್ರಿಯೆಗಳನ್ನು ಮಾಡ್ತಾನೆ ಅಂತ ಪ್ರತಿಪಾದಿಸಿದ್ದಾರೆ. ಇಷ್ಟು ಹಿಂದೆ ಬಂತು. ಪರೇಣನೀಯತೆ, ಪರಮಾತ್ಮನಿಂದ ಅವನು ಎಲ್ಲ ಕಡೆ ತೆಗೆದುಕೊಂಡು ಹೋಗಲ್ಪಡ್ತಾನೆ. ಅವನು ಇಲ್ಲದೆ ಹೋದ್ರೆ ಇವನಿಗೇನು ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಬರ್ಲಿಕ್ಕೂ ಆಗೋದಿಲ್ಲ ಅಂತ ಅಲ್ಲಿ ವೇದವಾಕ್ಯ ಬಂದಿದೆ ಈ ಹಿಂದೆ. ಅದರ ಮುಂದೆ ಈ ಥರ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು, ಜೀವಮಾದಾಯ ಹರೇಹ ಲೋಕಾಂತರಗಮನೆ ಜೀವವದೇವ ದುಃಖ ಭೋಗಾಧಿಕಂ ಸ್ಯಾತ್ ಇತಿ ತೇನ ನಿರಸ್ತಂ. ಈ ಪರಮಾತ್ಮನೇ ಯಾವಾಗಲೂ ಕೂಡ ಜೀವನನ್ನು ಕರ್ಕೊಂಡು ಹೋಗ್ತಾನೆ ಮತ್ತು ಅವನ ಮೂಲಕನೇ ಇವನು ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ, ಅವನಿಂದಲೇ ಹುಟ್ಟುತ್ತಾನೆ, ಅವನಿಂದಲೇ ಕರ್ಮ ಮಾಡ್ತಾನೆ. ಪ್ರೇರಣೀಯತೆ ಹೀಗೆಲ್ಲ ಬಂದಿದೆ ಸ್ವಾತ್ಮನಾಚ ಉತ್ತರಯೋಹ ಅಂತ ಸೂತ್ರದಲ್ಲಿ. ನೀಯತೆ ಅಂದರೆ ಲೋಕಾಂತರ ಕರ್ಕೊಂಡು ಹೋಗೋದು, ಉನ್ನೀಯತೆ ಅಂದರೆ ಮೋಕ್ಷಕ್ಕಾಗಿ ಕರ್ಕೊಂಡು ಹೋಗೋದು. ಇಷ್ಟೆಲ್ಲ ಅಭಿಪ್ರಾಯ ಬಂದಿದೆ. ಹಾಗಾದರೆ ಎಲ್ಲವನ್ನೂ ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರು ಕೂಡ ಮಾಡ್ತಾರೆ, ಜೀವಾತ್ಮನ ಜೊತೆಗೆ ಪರಮಾತ್ಮನೂ ಮಾಡ್ತಾನೆ ಅಂತ ಆದರೆ ಆ ಪರಮಾತ್ಮನಿಗೂ ಕೂಡ ದುಃಖದ ಭೋಗ ಮೊದಲಾದದ್ದು ಬಂತೇನೋ ಅಂತ ನಮಗೊಂದು ಜಿಜ್ಞಾಸೆ ಬರ್ಬೋದು. ಆ ಪ್ರಶ್ನಕ್ಕೆ ಉತ್ತರವನ್ನು ಇಲ್ಲಿ ಕೊಟ್ಟ ಹಾಗಾಯ್ತು. ಪರೇಣ ಅಂದ್ರೆ ಅವನು ಸರ್ವೋತ್ತಮ, ಅವನಿಗಂಥದ್ದೆಲ್ಲ ಶಕ್ತಿ ಇದೆ. ತಾನು ಯಾವುದೇ ರೀತಿಯಾದ ಬಾಧೆ ಒಳಗಾಗದೆ ನಮ್ಮನ್ನು ಮಾತ್ರ ಆ ಸಂಸಾರದ ಸುಖ ದುಃಖಗಳ ಒಂದು ಚಕ್ರದಲ್ಲಿ ಮುನ್ನಡೆಸುವಂಥ ಶಕ್ತಿ ಅವನಿಗಿದೆ. ಆದ್ರಿಂದ ಅವನಿಗೇನು ತೊಂದರೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಸರ್ವಜ್ಞನಾದ್ರಿಂದ ಮತ್ತು ಸ್ವತಂತ್ರನಾದ್ರಿಂದ ಅವನಿಗೇನು ತೊಂದರೆ ಇಲ್ಲ. ಜೀವವದೇವ ದುಃಖ ಭೋಗಾಧಿಕಂ ಸ್ಯಾತ್, ಲೋಕಾಂತರ ಗಮನೆ, ಬೇರೆ ಯಾವುದೇ ಲೋಕಕ್ಕೆ ಹೋದರೂ ಕೂಡ ಜೀವನಂತೆ ಅವನಿಗೂ ದುಃಖ ಆಗ್ತದೆ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಗರುಡ ಪುರಾಣ ಪ್ರಾಯ ಅದರ ಮಾತನ್ನು ಆಚಾರ್ಯ ಉದ್ಧರಿಸ್ತಾರೆ. ನರಕೇಪಿ ವಸನ್ನೀಶಃ ನಾಸೌ ದುಃಖ ಭುಗುಚ್ಯತೆ. ನರಕದಲ್ಲೇ ಇದ್ರೂ ಕೂಡ ಈ ಪರಮಾತ್ಮನನ್ನ ದುಃಖ ಭೋಕ್ತ ಅಂತ ಯಾರೂ ಹೇಳೋದಿಲ್ಲ. ನೀಚೋಚ್ಯತಾ ಹಿ ದುಃಖಾದೇಹೇ ಭೋಗ ಇತ್ಯಭಿಧೀಯತೆ. ಸುಮ್ಮನೆ ಆ ದುಃಖ ಸುಖ ಇವುಗಳನ್ನು ತಿಳಿದ ಮಾತ್ರದಿಂದ ಭೋಗ ಅಂತ ಯಾರು ಅನ್ನೋದಿಲ್ಲ. ಆ
ಸುಖ ದುಃಖಗಳನ್ನ ನಾವು ಹೊಂದಿದಾಗ ಆತ್ಮನಲ್ಲೊಂದು ನೀಚೋಚ್ಚತ, ಆತ್ಮವೇ ಕುಗ್ಗುತ್ತದೆ ದುಃಖ ಆದಾಗ. ಅದನ್ನ ದುಃಖದ ಭೋಗ ಅಂತಾರೆ. ಸುಖ ಆದಾಗ ಆತ್ಮವೇ ಹಿಗ್ಗುತ್ತದೆ. ಇಂಥ ಹಿಗ್ಗು ಕುಗ್ಗು ಏನಿದೆ ಅದಿದ್ರೆ ಭೋಗ. ಪರಮಾತ್ಮನಿಗೆ ನರಕದಲ್ಲಾಗುವ ದುಃಖದ, ಸ್ವರ್ಗದಲ್ಲಾಗುವಂತಹ ಸುಖದ ಎಲ್ಲ ಜ್ಞಾನವೂ ಇದೆ. ಅಂದ ಮಾತ್ರಕ್ಕೆ ಅವನಿಗೆ ಭೋಗ ಇದೆ ಅಂತ ಅರ್ಥ ಅಲ್ಲ. ಸರ್ವಜ್ಞನಾದ್ರಿಂದ ಜ್ಞಾನ ಇದೆ, ಆದರೆ ಅದರ ಭೋಗ ಇಲ್ಲ. ಯಾಕೆಂದ್ರೆ ಅವನು ಸರ್ವೋತ್ತಮನಾದ್ರಿಂದ, ಸ್ವತಂತ್ರನಾದ್ರಿಂದ ತಾತ್ಪರ್ಯ. ಏತೇನ ಪರಿಣನೀಯತೆ ಅಂತ ಶ್ರುತಿ ಇರೋದ್ರಿಂದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನಾವು ಕೊಟ್ಟ ಹಾಗಾಯಿತು. ಈತೇನ ಸ್ವಾತ್ಮನ, ಅಂತರ್ಯಾಮಿಯ ಸ್ವಾತ್ಮನ ಪರೇಣ, ಅವನು ನಮ್ಮ ಅಂತರ್ಯಾಮಿಯಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಅವನಿಂದಾಗಿ ಈ ಎಲ್ಲ ಕ್ರಿಯೆಗಳನ್ನು ಇವನು ಮಾಡ್ತಾನೆ ಅಂತ ತಾತ್ಪರ್ಯ. ಸ್ವತಂತ್ರತ್ವೇನ ತಸ್ಯ ತತ್ಪರಿಹಾರ ಸಂಭವಾದಿತಿ ಸೂಚಿತಂ. ಜೀವ ಅವನ ವಶದಲ್ಲಿದ್ದಾನೆ, ಪರಮಾತ್ಮನ ವಶದಲ್ಲಿದ್ದಾನೆ, ಸ್ವತಂತ್ರನಾಗಿ ಏನೂ ಮಾಡೋದಿಲ್ಲ ಅಂತ ನಾವೆಲ್ಲ ಹೇಳಿದ್ವಿ. ಹಾಗೆಲ್ಲ ಹೇಳಿದ್ರಿಂದ ಅವನು ಸ್ವತಂತ್ರ ಸೂಚನೆ ಮಾಡಿದಾಗಾಯ್ತು. ಇವನಿಗೆ ಅದರಿಂದ ಏನೋ ಹಾನಿ ತಟ್ಟೋದಿಲ್ಲ ಅಂತ ಹೇಳಿದಾಗಾಯ್ತು ಕೂಡ. ಉಕ್ತಂಚ ಸಂಭೋಗ ಪ್ರಾಪ್ತಿ ರೀತಿಯನ್ನು ವೈಶೇಷ್ಯಾದಿತಿ. ಈ ಹಿಂದೆ ಸಂಭೋಗ ಪ್ರಾಪ್ತಿ ರೀತಿಯನ್ನು ವೈಶೇಷ್ಯಾತ್ ಅಂತ ಸೂತ್ರದಲ್ಲಿ ಈ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸಂಭೋಗ ಅಂದ್ರೆ ಸಮಾನವಾದ ಭೋಗ. ಜೀವನಿಗೂ ಪರಮಾತ್ಮನಿಗೂ ಸಮಾನವಾದ ಭೋಗ ಬರಬೇಕಲ್ಲ ಅಂತೇನಾದ್ರೂ ನಿಮಗೆ ಪ್ರಶ್ನೆ ಬಂದ್ರೆ ಅದು ಸರಿಯಲ್ಲ. ವೈಶೇಷ್ಯಾತ್, ಜೀವ ಮತ್ತು ಪರಮಾತ್ಮ ಇಬ್ಬರಿಗೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಆದ್ರಿಂದ ತೊಂದರೆ ಇಲ್ಲ ಅಂತ ಅದನ್ನ ಹಿಂದೆ ಹೇಳಿದ್ದಾರೆ. ಜೀವಸ್ತದ್ ವಶಕಸ್ಸದ ಅಂತಿದೆಯಲ್ಲ, ಜೀವಸ್ತದ್ ವಶಕಸ್ಸದ ಅಂತ ಅನ್ನೋದಕ್ಕೆ ಹೇಗೆ ಅರ್ಥ ಹೇಗೆ ಮಾಡಬೇಕು ಮತ್ತು ಅದರ ವಿಗ್ರಹ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಆ ಪ್ರಶ್ನೆ ಪೂರ್ಣವಾಗಿ ಅಲ್ಲೇನು ನನಗೆ ಸಮಸ್ಯೆ ಕಂಡಿಲ್ಲ. ಸಮಸ್ಯೆ ಕಂಡಾಗ ಆ ಸಮಸ್ಯೆಗೆ ಅವ್ರು ಉತ್ತರ ಕೊಡೋದು ನಮ್ಗೆ ಅರ್ಥ ಆಗ್ತದೆ. ಸಮಸ್ಯೆನೇ ಕಂಡಿಲ್ಲ, ಆದ್ರಿಂದ ಅದು ಹೇಗೆ ಅರ್ಥ ಮಾಡ್ಕೋಬೇಕು ಗೊತ್ತಾಗಿಲ್ಲ. ಆದ್ರೂ ಅಲ್ಲಿ ಇದ್ದುದಂತ ಹೇಳ್ತೇನೆ. ಜೀವ ತದ್ವಶಕಃ, ವಶೇ ತಸ್ಯ ವಶಃ ತದ್ವಶಃ, ಪರಮಾತ್ಮನ ಅಧೀನ. ಮತ್ತು ಗಚ್ಚತಿ ಇತಿ ಗಹ, ವಶಶ್ಚಾಸೌ ಗಶ್ಚ ವಶಕಃ. ಈ ಜೀವ ಪರಮಾತ್ಮನ ವಶನಾಗಿದ್ದಾನೆ ಮತ್ತು ಆಗಿದ್ದಾನೆ. ಅಂದ್ರೆ ಆ ಗಮನಾಗಮನವುಳ್ಳವನಾಗಿದ್ದಾನೆ ಅಂತಿಷ್ಟು ತೋರಿಸ್ಕೊಟ್ಟಾಗ್ತದೆ. ಅದು ಹೇಗೆ ಅಂದ್ರೆ ಪರಮಧಾರ್ಮಿಕ ಅನ್ನುವಲ್ಲಿ ಹೇಗೆ ಸಮಾಸನೋ ಹಾಗೆ ಆ ಸರ ಸಮಾಸ. ಪರಮಶ್ಚಾಸವು ಧಾರ್ಮಿಕಶ್ಚ ಪರಮಧಾರ್ಮಿಕ. ಒಬ್ಬನೇ ವ್ಯಕ್ತಿಗೆ ಪರಮ ಅಂತನ್ನೋದು ಮತ್ತು ಧಾರ್ಮಿಕ ಅಂತನ್ನೋದು ಎರಡೂ ವಿಶೇಷಣ. ನಾನಿದ್ದು ಅರ್ಥ ಮಾಡ್ಕೊಂಡಿರೋದು ಹೀಗೆ, ಅದನ್ನ ಹೇಳಿದ್ದೇನೆ. ಮುಂದೆ ಎಲ್ಲಾದರೂ ಅದು ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವಾಗ ಅದನ್ನೆಲ್ಲಾದ್ರೂ ಬಂದ್ರೆ ಮತ್ತೊಂದ್ಸರಿ ಅದು ನೋಡೋಣ ಅಷ್ಟೆ. ಪರಮಶ್ಚಾಸವು ಪರಮ ಧರ್ಮಶ್ಚ ಪರಮಧರ್ಮ. ಪರಮ ಅಂತನ್ನೋದು ಧರ್ಮಕ್ಕೆ ವಿಶೇಷಣ ಮಾಡಿ ಆ ಪರಮಧರ್ಮವನ್ನು ಯಾರು ಆಚರಣೆ ಮಾಡ್ತಿದ್ದಾನೆ ಅವನು ಪರಮಧಾರ್ಮಿಕ ಅಂತ ಹಾಗೆ ಆಚರಣೆ ಮಾಡೋದು ಅರ್ಥ ಅಲ್ಲ. ಧರ್ಮೇ ತಿಷ್ಠತಿ ಇತಿ ಧಾರ್ಮಿಕ, ಪರಮಶ್ಚಾಸೋ ಧಾರ್ಮಿಕಶ್ಚ ಪರಮಧಾರ್ಮಿಕ ಅಂತ ಹೀಗಾದ್ರ ಅರ್ಥ. ಒಂದು ವೇಳೆ ಪರಮಶ್ಚಾಸೋ ಧರ್ಮಶ್ಚ ಪರಮಧರ್ಮ ಪರಮಧರ್ಮೇ ತಿಷ್ಠತಿ ಇತಿ ಪರಮಧಾರ್ಮಿಕ ಅಂತ ಮಾಡಿದ್ರು ಕೂಡ ಅದರಿಂದ ತಪ್ಪೇನೂ ಆಗೋದಿಲ್ಲ. ಆದರೆ ಪರಮಶ್ಚಾಸೋ ಧಾರ್ಮಿಕಶ್ಚ ಪರಮಧಾರ್ಮಿಕ ಅಂತ ಮಾಡಿದರೆ ಅವನು ಶ್ರೇಷ್ಠನೂ ಆಗಿದ್ದಾನೆ, ಧಾರ್ಮಿಕನೂ ಆಗಿದ್ದಾನೆ. ಧಾರ್ಮಿಕನಾಗಿರುವುದರಿಂದ ಶ್ರೇಷ್ಠನಾಗಿದ್ದಾನೆ ಅಂತೆಲ್ಲ ಅಭಿಪ್ರಾಯಗಳು ಅಲ್ಲಿ ಬರ್ತವೆ. ಅದಕ್ಕಾಗಿ ಪರಮಧಾರ್ಮಿಕ ಅನ್ನುವಲ್ಲಿ ಪರಮಶ್ಚಾಸೋ ಧಾರ್ಮಿಕಶ್ಚ ಪರಮಧಾರ್ಮಿಕ ಅಂತ ಕರ್ಮಧಾರಯ ಸಮಾಸ ಮಾಡ್ತಾರೆ. ಆ ಥರ ವಶಶ್ಚಾಸೌ ಗಶ್ಚ ವಶಗಃ,
ಅಂತ ಹೀಗೆ ಸಮಾಸ ಮಾಡಬೇಕು ಅಂತ ಅದರ ತಾತ್ಪರ್ಯ. ಪರಮಧಾರ್ಮಿಕ ಅಂತ ಅನ್ನುವಲ್ಲಿ ಎರಡೂ ಥರ ಸಮಾಸ ಮಾಡಬಹುದು. ಪರಮಶ್ಚಾಸೋ ಧರ್ಮಶ್ಚ ಪರಮಧರ್ಮ, ಪರಮಧರ್ಮೇ ತಿಷ್ಠತಿ ಇತಿ ಪರಮಧಾರ್ಮಿಕ ಅಂತನೂ ಸಮಾಸ ಮಾಡಬಹುದು. ಹಾಗೇನೆ ಧರ್ಮೇ ತಿಷ್ಠತಿ ಇತಿ ಧಾರ್ಮಿಕ, ಪರಮಶ್ಚಾಸೋ ಧರ್ಮಶ್ಚ ಪರಮಧಾರ್ಮಿಕ ಅಂತ ಎರಡೂ ಥರ ಅಲ್ಲಿ ಸಮಾಸ ಮಾಡಬಹುದು. ಆದರೆ ಈ ವಶಕಃ ಅಂತನ್ನೋಲ್ಲಿ ಹೇಗೆ ಸಮಾಸ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ವಶೇ ಗಚ್ಚತಿ ಇತಿ ವಶಕಃ ಅಂತ ಹೀಗೆ ಸಮಾಸ ಮಾಡಿದರೆ ಅವನು ವಶದಲ್ಲಿ ಇವನು ಇದ್ದಾನೆ ಅಂತ ಇಷ್ಟೇ ಅರ್ಥ ಆಗ್ತದೆ. ನಮಗೆ ಹಾಗಾಗಬೇಕಾಗಿದ್ದಿಲ್ಲ. ವಶನಾಗಿದ್ದಾನೆ ಮತ್ತು ಗಮನಾಗಮನಗಳನ್ನು ಮಾಡ್ತಾನೆ. ವಶನಾಗಿ ಇರ್ತಾನೆ ಸುಮ್ಮನೆ ಅಂತ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅವನು ವಶನಾಗಿದ್ದು ಗಮನಾಗಮನಗಳನ್ನು ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ವಶಶ್ಚಾಸೌ ಗಶ್ಚ ವಶಕಃ. ಹಾಗೆ ಅದಕ್ಕನುಸಾರವಾಗಿ ಪರಮಶ್ಚಾಸೋ ಧಾರ್ಮಿಕಶ್ಚ ಪರಮಧಾರ್ಮಿಕ ಅಂತಿಷ್ಟು ಹೀಗೆ ನನಗೆ ಅದನ್ನು ನೋಡಿದಾಗ ಹೊಳೆದಿದೆ. ಇದಕ್ಕೆ ವಿಪರೀತವಾಗಿ ರಾಘವೇಂದ್ರ ಸ್ವಾಮಿ ತಾತ್ಪರ್ಯ ಏನಾದರೂ ಇದ್ರೆ ಅದನ್ನು ಮತ್ತಷ್ಟು ಯಾರ್ದಾದ್ರು ಗಮನಕ್ಕೆ ಬಂದರೆ, ಇದನ್ನು ಕೇಳುವವ್ರ ಗಮನಕ್ಕೆ, ಬೇರೆ ಎಲ್ಲಿಯಾದರೂ ವಿವರಣೆ ಅದ್ರದ್ದು ಬಂದಿದ್ದರೆ, ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಕಾದ ಟಿಪ್ಪಣಿಗಳಲ್ಲಿ ಎಲ್ಲಾದರೂ ಅದ್ರ ಬಗ್ಗೆ ಬಂದಿದ್ರೆ ನನ್ನ ಗಮನಕ್ಕೆ ತರಬೇಕು. ಅಥವಾ ಮುಂದೆ ನನಗೆ ಗಮನಕ್ಕೆ ಬಂದರೆ ನಾನು ಹೇಳ್ತೇನೆ. ನನಗದು ದೊಡ್ಡ ತತ್ವಕ್ಕೆ ಪ್ರತಿಬಂಧಕ ಆಗುವಂಥ, ತತ್ವಜ್ಞಾನಕ್ಕೆ, ಬ್ರಹ್ಮಸೂತ್ರ ಅಣುಭಾಷ್ಯದ ಜ್ಞಾನಕ್ಕೆ ಪ್ರತಿಬಂಧಕ ಆಗುವಂಥ ಸಮಸ್ಯೆ ಅಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಪ್ರಯತ್ನ ಪಟ್ಟಿಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.